ಬಂಧುಗಳೇ ನಮಸ್ಕಾರ. ಇದು ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಕಾಲೋನಿಯ ಒಂದು ಬಳಿ ಇದು ವಾಲ್ಮೀಕಿ ಆಶ್ರಯ. ಆಶ್ರಯ ಮಾಡಿದ್ದು ಏನು, ಮಕ್ಕಳನ್ನು ಸುಮಾರು 70 ಮಕ್ಕಳಿದ್ದಾರೆ, ಇಲ್ಲಿ ಓದ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೋಡ್ತಾ ಇದ್ದಾರೆ, ಇದೆಲ್ಲ ಹಾಸ್ಟೆಲ್. ಆ ಕಡೆ ಲೇಡೀಸು ಮತ್ತು ಜೆಂಟ್ಸ್ ಅಂತ ಮಕ್ಕಳಿಗೆ ಇದರ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಜನರು ನಮ್ಮ ರೈತ ಸಂಘಕ್ಕೆ ಸುಮಾರು ಒಂದು ವಾರದಿಂದ ಹೇಳ್ತಾ ಇದ್ರು, ಈ ಹಾಸ್ಟೆಲಲ್ಲಿ ಬಹಳಷ್ಟು ಅವ್ಯವಹಾರಗಳು ನಡೀತಾ ಇದೆ, ಇಲ್ಲಿ ಮಕ್ಕಳೇ ಇಲ್ಲಿ ಬರ್ತಾ ಇಲ್ಲ. ಮತ್ತು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಯಾವುದೇ ರೀತಿಯ ಮಕ್ಕಳು ಕೂಡ ಇಲ್ಲ, ಬೆಡ್ಗಳು ಹಾಗೆ ಬಿದ್ದಿದ್ದಾವೆ. ಯಾವುದೇ ರೀತಿಯ ನೋಡಿ ಯಾವ ರೀತಿ ಇದೆ, ಇಲ್ಲಿ ಲೈಟ್ಗಳ ವ್ಯವಸ್ಥೆನೂ ಇಲ್ಲ. ಸೊ ಇಲ್ಲಿ ನೋಡಿ ಯಾವುದೇ ರೀತಿಯ ಮಕ್ಕಳು ಕೂಡ ರಾತ್ರಿ ಹೊತ್ತಿರೋದಿಲ್ಲ. ಇದಕ್ಕೆ ಮುಖ್ಯ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲ, ಇಲ್ಲಿ ವಾರ್ಡನ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಇಲ್ಲಿ ಉಳ್ಕೋಬೇಕಂತ ಪ್ರತಿ ಒಂದು ದಿನ ಇಲ್ಲಿ ಸ್ಕೂಲ್ ಏನಿಲ್ಲ ನಿರ್ವಹಿಸಿರುವಂಥ ಮಾಸ್ಟರ್ಗಳು ಉಳ್ಕೋಬೇಕು. ಒಬ್ಬ ಶಿಕ್ಷಕ ಕೂಡ ಇಲ್ಲಿಲ್ಲ. ಒಂದು ದಿನ ಇಲ್ಲಿ ಒಬ್ಬ ಶಿಕ್ಷಕ ಕೂಡ ಒಂದು ನೈಟ್ ಕೂಡ ಇಲ್ಲಿ ಇರ್ತಾ ಇಲ್ಲ, ಅಂದಮೇಲೆ ಮಕ್ಕಳಲ್ಲಿ ಇರ್ತಾರೆ. ಸೊ ನೀವು ವಾಸ್ತವವಾಗಿ ಏನು ನೋಡ್ತಾ ಇದ್ದೀರಾ, ಒಂದು ಮಕ್ಕಳು ಕೂಡ ಇಲ್ಲಿ ಈ ಹಾಸ್ಟೆಲ್ನಲ್ಲಿ ಇಲ್ಲ. ಇದಕ್ಕೆ ಮೂಲ ಕಾರಣ ಇಲ್ಲಿನ ಅವ್ಯವಸ್ಥೆಗಳು, ಅವ್ಯವಹಾರಗಳು. ಹಾಗಾಗಿನೇ ಮಕ್ಕಳು ಒಬ್ಬರು ಕೂಡ ಇಲ್ಲಿ ಬರ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಸೂಕ್ತ CC ಕ್ಯಾಮ್ರಾಗಳಿಲ್ಲ ಬಂಧುಗಳೇ. ಇಷ್ಟೊಂದು ಮಕ್ಕಳು ಏನು 70-80 ಮಕ್ಕಳು ಅಂತ ಹೇಳ್ತಾ ಇದ್ದಾರೆ, ಒಂದು CC ಕ್ಯಾಮ್ರಾ ಕೂಡ ನಿಮಗೆ ಕಣ್ಣಿಗೆ ಕಾಣಲ್ಲ. ಒಬ್ಬ ವಾರ್ಡನ್ ಇಲ್ಲ, ಒಬ್ಬ ಸೆಕ್ಯೂರಿಟಿ ಇಲ್ಲ. ಇಷ್ಟೊಂದು ಅವ್ಯವಹಾರಗಳಲ್ಲಿ ನಡೀತಿದೆ. ಸಾಕಷ್ಟು ಕೋಟ್ಯಾನು ಲಕ್ಷಾಂತರ ರೂಪಾಯಿಗಳು ಏನು ಈ ವಸತಿ ಶಾಲೆಗೆ ಬಿಡುಗಡೆ ಆಗ್ತಿದೆ. ಇದನ್ನೆಲ್ಲ ನುಂಗಿ ನೀರು ಕುಡಿತಿರುವಂಥ ಇಲ್ಲಿನ ವಾಸ್ತವ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡೋಣ ಅಂತ ನಮ್ಮ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹೊನ್ನೂರು ಪ್ರಕಾಶ್ ಅವರ ಅಧ್ಯಕ್ಷೀಯ ಮಂಡಳಿ ಸದಸ್ಯ ಇವತ್ತು ನಾವು ಬಂದಿದ್ದೀವಿ. ಬಂಧುಗಳೇ ನೋಡ್ತಾ ಇದ್ದೀರಾ, ಸಾಕಷ್ಟು ಇವಾಗ ನಾವು ಬಂದಂಥ ಸಂದರ್ಭದಲ್ಲಿ ಬಾಗಿಲು ಕೂಡ ಅಲ್ಲಿ ಲಾಕ್ ಆಗಿತ್ತು. ಏನಿಲ್ಲಿ ಅಡುಗೆ ಮಾಡುವಂಥ ಸಿಬ್ಬಂದಿಗಳು ಮಾತ್ರ ಇಬ್ಬರು ಇದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಮಕ್ಕಳು ಕೂಡ ಇಲ್ಲ. ನಾವು ರಿಯಲ್ ಆಗಿ ಎಲ್ಲ ಮೇಲ್ಗಡೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಒಂದು ಮಕ್ಕಳು ಕೂಡ ನಿಮಗೆ ಇಲ್ಲಿ ಯಾರು ಸಿಗಲ್ಲ. ಏನು ವಸತಿ ಸಲಹೆ ಸುರಿದು ಲಕ್ಷ ರೂಪಾಯಿಗಳು ಫಂಡ್ಗಳು ಎಷ್ಟೊಂದು ಬರ್ತಾ ಇದೆ ಅಂದರೆ ಸರ್ಕಾರದಿಂದ ಬಹಳಷ್ಟು ದುರುಪಯೋಗ ಆಗ್ತಾಯಿದೆ ಹಣಗಳು. ಇದರ ಬಗ್ಗೆ ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳಾದ ಶ್ರೀ ರೂಪ ಅವರು ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಇಲ್ಲಿನ ಮಕ್ಕಳಿಗೆ ಬಹಳ ಅನ್ಯಾಯ ಆಗ್ತಿದೆ. ರೈತರ ಕಷ್ಟನೇ ಬೇರೆ ಬಿಡಿ, ನಾವು ಇಷ್ಟೊಂದು ಇದು ಮಾಡಲಿಲ್ಲ. ಆದರೆ ಇದು ಮಕ್ಕಳ ವಿಚಾರ. ದಯವಿಟ್ಟು ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳಾದ ಶ್ರೀ ರೂಪ ಅವರು ಈ ಒಂದು ಆಶ್ರಯ ಶಾಲೆಗೆ ಭೇಟಿ ನೀಡಿ ಇಲ್ಲಿನ ಸೂಕ್ತ ತನಿಖೆ ನಡೆಸಬೇಕು. ಇಲ್ಲಿ ಪ್ರತಿಯೊಂದು ಅವ್ಯವಹಾರಗಳು ನಡೆದಿದೆ. ದಯವಿಟ್ಟು ಭೇಟಿ ನೀಡಿದ್ದನ್ನು ಸೂಕ್ತವಾಗಿ ನೀವು ಗಮನಿಸಿ. ಇಲ್ಲಿ ಬಹಳಷ್ಟು ಭ್ರಷ್ಟಾಚಾರಗಳು ನಡೆದಿದೆ. ಒಂದು ಮಕ್ಕಳು ಕೂಡ ಇಲ್ಲಿ ಬಡಿಸಿಲ್ಲ, ಆದರೂ ಕೂಡ ಇವರು ಹೇಗೆ ಇದನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಶಿಕ್ಷಕನು ಕೂಡ ರಾತ್ರಿ ಇಲ್ಲಿ ಉಳಿತಾ ಇಲ್ಲ. ಎಲ್ಲ ಬೇಜವಾಬ್ದಾರಿತನದ ಒಂದು ಉತ್ತರವನ್ನು ಹೇಳಿಸಿದರೆ, ನಾವು ಕರೆ ಮಾಡಿದಂಥ ಸಂದರ್ಭದಲ್ಲಿ ಫೋನ್ ಪಿಕ್ ಮಾಡ್ತಾ ಇಲ್ಲ ಅವರು. ಸೊ ನೀವು ನೋಡ್ತಾ ಇದ್ದೀರಾ, ಕೇವಲ ಖಾಲಿ ರೂಮ್ಗಳು. ನೋಡಿ ಏನಿಲ್ಲ, ಒಳಗಡೆ ಫ್ಯಾನ್ಗಳೆಲ್ಲ ಸುತ್ತ ಇದೆ. ಇದಕ್ಕೆಲ್ಲ ಕರೆಂಟ್ ಬಿಲ್ ಯಾರೇ ಕಟ್ಟೋದು? ನಮ್ಮ ಹಣದಾನೆ ಕಟ್ತಿರೋದು ನಾವು. ಬನ್ನಿ ನೋಡಿ, ಮಕ್ಕಳಿಲ್ಲ, ಯಾರು ಏನಂದ್ರೆ ಏನಿಲ್ಲ. ಕೇವಲ ಫ್ಯಾನ್ಗಳು ಮಾತ್ರ ಸುತ್ತ ಇದ್ದಾವೆ. ನೋಡಿ ಎನಿ ಟೈಮ್ ರಾತ್ರಿ ಎಲ್ಲ ಫ್ಯಾನ್ಗಳು ಸುತ್ತ ಇದೆಯಲ್ಲ. ಏನು ಇಷ್ಟೊಂದು ವಿಹಾರಗಳು ನಡೀತಾವಲ್ಲ. ಏನು ನಮ್ಮ ಗುಂಡ್ಲುಪೇಟೆ ಗಡಿ ಭಾಗ ಮಕ್ಕಳು ಏನು ಪರಿಶಿಷ್ಟ ಪಂಗಡದಲ್ಲಿರುವಂಥ ಮಕ್ಕಳು ಒಂದು ವಿದ್ಯಾವಂತರಾಗಿ ಓದಲಿ ಅಂತ ಸಾಕಷ್ಟು ಸೌಲಭ್ಯಗಳನ್ನ ಸರ್ಕಾರ ಮಾಡಿಕೊಟ್ಟಿದೆ. ಆದರೆ ಈ ರೀತಿಯ ಒಂದು ದುರುಪಯೋಗನ ಪಡಿಸ್ಕೊಳ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಅವ್ಯವಹಾರಗಳನ್ನು ನಿಲ್ಲಿಸಿ ಮಕ್ಕಳಿಗೆ ಒಂದು ಸುಗಮವಾದ ಶಿಕ್ಷಣವನ್ನು ದೊರಕಿಸ್ಕೊಡ್ಬೇಕಂತ ಈ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೀವಿ ಬಂಧುಗಳೇ.